ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಮುದ್ದು ಸೊಸೆ ಧಾರಾವಾಹಿ ಏನಾಗುತ್ತಂತ ನೋಡ್ಕೊಂಬರೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ಶಿವರಾಮೇಗೌಡರಿಗೆ ಚೆಲುವರಾಜ್ ಹೇಳ್ತಾರೆ, ಬೀಗ್ರೆ ನಿಮ್ಮ ಬಾಯಿಂದ ಇಂಥ ಮಾತು ಬರಬಾರ್ದು. ಆದರೆ ಈ ಸಮಯದಲ್ಲಿ ನನ್ನವೆರಡು ಕೋರಿಕೆಗಳಿವೆ, ನಡೆಸ್ಕೊಟ್ಟಿರಾ ಅಂತ ಕೇಳ್ತಾರೆ ಚೆಲುವ. ಅದೇನು ಕೇಳು ಅಂತ ಶಿವರಾಮೇಗೌಡರು ಹೇಳ್ತಾರೆ. ಏನಿಲ್ಲ, ನಿಮ್ಮ ಮನಸ್ಸಲ್ಲಿ ನಮ್ಮ ಮೇಲೆ ಏನಾದರೂ ಕೋಪ ಇಲ್ಲ ಅಂದರೆ ನಿಮ್ಮ ಬಾಯಿ ತುಂಬ ಬೀಗ್ರೆ ಅಂತ ಕರೆದ್ಬಿಡಿ. ಅಯ್ಯೋ, ಬೀಗ್ರನ್ನ ಬೀಗ್ರು ಅಂತ ಕರೆಯೋದ್ರಲ್ಲಿ ತಪ್ಪೇನು ಚೆಲುವಣ ಅಂತ ಕ್ವಾಟ್ಲೇರ್ ಹೇಳ್ತಾರೆ. ಆಗ ಶಿವರಾಮೇಗೌಡರು ಬೀಗ್ರೆ ಅಂತ ಹೇಳುವಾಗ ಚೆಲುವರಾಜ್ಗೆ ಖುಷಿ ಆಗ್ಬಿಡುತ್ತೆ. ಸರಿ, ಇನ್ನೂ ಒಂದು ಬೇರೆ ವಿಷಯ ಅಂತ ಹೇಳಿದ್ರಲ್ಲ, ಅದನ್ನು ಕೇಳಿ ಬೀಗ್ರೆ ಅಂತ ಹೇಳ್ತಾರೆ. ಬೀಗ್ರೆ, ನಮ್ಮನ್ನ ಬಾಯಿ ತುಂಬ ಬೀಗ್ರೆ ಅಂತ ಕರೆದ್ರಲ್ಲ, ನನ್ನ ಮನಸ್ಸು ತುಂಬೋಗ್ಬಿಡ್ತು ಬೀಗ್ರೆ. ಇಷ್ಟು ದಿನ ಯಾವುದೇ ತಪ್ಪು ಮಾಡದೇ ಇರೋಂಥ ನನ್ನ ಮಗಳು ಹಟ್ಟಿಯಿಂದ ಹೊರಗಡೆ ಇದ್ಬಿಟ್ಟು ಶಿಕ್ಷೆ ಅನುಭವಿಸಿದಾಳೆ. ಈಗ್ಲಾದ್ರೂ ಅವಳನ್ನ ಕ್ಷಮಿಸಿ ನಿಮ್ಮ ಹಟ್ಟಿ ಒಳಗಡೆ ಬದುಕೋದಿಕ್ಕೆ ಅವಕಾಶ ಮಾಡ್ಕೊಡಿ ಬೀಗ್ರಿ ಅಂತ ಚೆಲುವ ಕೇಳ್ತಾರೆ. ಅಯ್ಯೋ ಅತ್ತಿಯಮ್ಮ, ಈಗ ಮನೆ ಒಳಗಡೆನೆ ಇದಾರಲ್ಲ ಚೆಲುವಣ್ಣ. ಲೇ ಕ್ವಾಟ್ಲೆ, ಅವ್ರು ಹೇಳ್ತಾ ಇರೋದು ಹಂಗಲ್ಲ ಕಳ, ಸುಮ್ಕೆ ನಿಂತ್ಕೊಳ್ಳ ಅಂತ ಭದ್ರ ಹೇಳ್ತಾರೆ. ಇಷ್ಟು ದಿವಸ ನಮ್ಮ ಮನೆ ಮಹಾಲಕ್ಷ್ಮಿ ನಮ್ಮಿಂದ ದೂರ ಇದ್ದು ಗಂಡ ಹೆಂಡ್ರು ಬಾಳ ನೋವು ಅನುಭವಿಸಿ ಸಾಕು. ಇನ್ಮೇಕೆ ಅದಕ್ಕೆ ಅವಕಾಶ ಇಲ್ಲ. ಇವತ್ತೇ ನಮ್ಮ ಹಟ್ಟಿ ಒಳಗೆ ನಿಮ್ಮನ್ನ ತುಂಬಿಸ್ಕೊಂತೀನಿ. ಇವಳು ನಿನ್ ಮಗಳು ಮಾತ್ರ ಅಲ್ಲ, ಈ ಮನೆ ಸೊಸೆ. ಅಲ್ಲ ನನ್ನ ಮುದ್ದು ಸೊಸೆ. ಕೇಳಿ ವಿದ್ಯೆಳಿಗೆ ತುಂಬಾ ಖುಷಿಯಾಗ್ಬಿಡುತ್ತೆ. ಮುದ್ದು ಸೊಸೆ ಈ ಮನೆ ಒಳಗ್ ಮಾತ್ರ ಅಲ್ಲ, ನನ್ ಮನ್ಸಾಗೂ ಇರ್ತಾರೆ ಅಂತ ಹೇಳ್ತಾರೆ ಶಿವರಾಮೇಗೌಡರು. ಭದ್ರ ಬಾ ಇಲ್ಲಿ ಅಂತ ಕರೀತಾರೆ ಶಿವರಾಮೇಗೌಡರು. ಅಪ್ಪಯ್ಯ ಅಂತ ಬಂದಾಗ ವಿದ್ಯೆ ಕೈನ ಹಾಗೆ ಭದ್ರ ಕೈನ ಇಬ್ಬರು ಕೈ ಮೇಲೆ ಕೈ ಇಟ್ಟು ಜೋಡಿಸ್ತಾರೆ. ಇಬ್ಬರನ್ನ ಇನ್ಮೇಕೆ ಯಾರು ದೂರ ಮಾಡಕ್ ಹಾಕಿಲ್ಲ. ಅಷ್ಟರಲ್ಲಿ ವಿದ್ಯೆ ಅವರು ಭದ್ರ ಅವರಿಗೆ ಕಣ್ಣನ್ನ ಹೊಡಿತಾರೆ. ಈ ಕಡೆ ನೋಡಿದ್ರೆ ಚಿಕ್ಕೇಗೌಡರು ಸಾವಿತ್ರಿ ಹಾಗೆ ವಿನಂತಿನ ಅವ್ರ ಮನೆ ಕರ್ಕೊಂಡ್ ಬಂದಿರ್ತಾರೆ. ಚಿಕ್ಕಪ್ಪ, ಎಲ್ಲರೂ ಸೇರ್ಕೊಂಡು ಕಡೆಗಾಲದಲ್ಲಿ ನನ್ನ ಮಗಳಿಗೆ ಅನ್ಯಾಯ ಮಾಡ್ಬಿಟ್ರಲ್ಲ ಚಿಕ್ಕಪ್ಪ ಅಂತ ಸಾವಿತ್ರಿ ಹೇಳ್ತಾರೆ. ಅಲ್ಲ, ಅಂತ ದೊಡ್ಡ ತಪ್ಪು ಮಾಡಿ ಇಷ್ಟು ದಿನ ಮುಚ್ಚಿಟ್ಕೊಂಡು ಹಟ್ಟಿಯವ್ರಿಗೆಲ್ಲ ಮೋಸ ಮಾಡಿದ್ರಲ್ಲ, ಇಲ್ಲೂ ನಿಮ್ಗೇನು ಕಾಡ್ತಾ ಇಲ್ವೇ? ಈ ವಿಷಯ ಕೇಳಿ ನನಗೆ ಎಷ್ಟು ನೋವಾಗ್ತೈತಂದ್ರೆ, ನಿನ್ಮೇಲೆ ನಂಬಿಕೆ ಇಟ್ಕೊಂಡು ಬೀದಿಲ್ ಬಿದ್ದಿರ್ಬೇಕಾಗಿರೋ ನಿನ್ನನ್ನ ಮನೆ ಕರ್ಕೊಂಬಂದು ಅಕ್ಕಿ ಸಲ್ವಿ ಎಲ್ಲ ಆರೈಕೆ ಮಾಡಿದ್ನಲ್ಲ ಶಿವರಾಮ, ನನ್ಗೆ ಎಷ್ಟು ನೋವಾಗ್ತಾ ಇರ್ಬೇಕು ಹೇಳು? ಹೆತ್ತವನಿಗೆ ಹೆಂಗ್ ನೋವಾಗ್ತಾ ಇದೆ ಅಂತ ಯೋಚನೆ ಮಾಡಿದೀಯಾ ಅಂತ ಚಿಕ್ಕೇಗೌಡರು ಹೇಳ್ತಾರೆ. ಚಿಕ್ಕಪ್ಪ, ಈಗ ಫೋನ್ ವಿಚಾರ ಬಿಟ್ಬಿಡು. ಹೀಗಾಗಿರೋ ನನ್ನ ಮಗಳಿಗೆ ಅನ್ಯಾಯಕ್ಕೂ ಆ ಫೋನ್ ಮಾಡಿದ್ಕು ಏನ್ ಸಂಬಂಧ ಐತಿ? ತಪ್ಪು ಮಾಡಿರೋದಕ್ಕೆ ಶಿಕ್ಷೆ ಕೊಡ್ಬೇಕು ಅನ್ಕೊಂಡಿರೋ ನೀವುಗಳು ಈಗ ಆಗಿರೋ ಅನ್ಯಾಯಕ್ಕೆ ನ್ಯಾಯ ಕೊಡಿಸ್ಬೇಕು ಅಂತ ಯಾಕೆ ಅನ್ಕೊಂತ ಇಲ್ಲ? ಹಂಗಾದ್ರೆ ನನ್ನ ಮಗಳು ಬಾಳ ಹಾಳಾಗಿರೋದಕ್ಕೆ ನಾನೇನ್ ಮಾಡ್ಲಿ ಚಿಕ್ಕಪ್ಪ ಅಂತ ಸಾವಿತ್ರಿ ಹೇಳ್ತಾರೆ. ಹಂಗೆ ಕಣವ, ನಾವ್ ಮಾಡಿದ ತಪ್ಪು ಕರ್ಮ ಫಲಗಳು ಎಲ್ಲ ನಮ್ ಬೆನ್ ಹಿಂದೆನೆ ಇರುತ್ತೆ. ನೀನು ನಿನ್ ಮಗಳು ಯಾವತ್ತೂ ಮಾಡಿರೋ ಪಾಪಕ್ಕೆ ಇವತ್ತು ಪ್ರಾಯಶ್ಚಿತ ಆಗ್ತೈತೆ ಅಂತ ಹೇಳ್ತಾರೆ ಚಿಕ್ಕೇಗೌಡರು. ಅಲ್ಲ ಚಿಕ್ಕಪ್ಪ, ಕಳ್ಳನ್ಗೊಂದ್ ಪಿಳ್ಳೆನೇವ ಅನ್ನಂಗೆ ಅವರೆಲ್ಲ ಮದ್ವೆ ನಿಲ್ಲಿಸ್ಬಿಟ್ರು ಅಂದ್ರೆ ನೀನು ಹಂಗೆ ಮಾತಾಡ್ತಾ ಇದೀಯಲ್ಲ. ಮೊದ್ಲು ನನ್ ಮಗಳಿಗೆ ಏನ್ ಉತ್ತರ ಕೊಟ್ಟಿಯೋ ಅದ್ ಕೊಡು ಅಂತ ಸಾವಿತ್ರಿ ಹೇಳ್ತಾರೆ. ಉತ್ತರ ಕೊಡಕ್ ಮೊದ್ಲು ಇವಾಗ ನಾನು ಶಿವರಾಮನ್ ಜಾಗದಲ್ಲಿ ನಿಂತ್ಕೊಂಡು ಒಂದ್ ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಟ್ಟಿಯಾ? ಅದೇನ್ ಕೇಳ್ ಚಿಕ್ಕಪ್ಪ ಅಂತ ಹೇಳ್ತಾರೆ ಸಾವಿತ್ರಿ. ಮೊದ್ಲೇಕಿತ ಭದ್ರ ವಿದ್ಯನ್ ಮದ್ವೆ ನಿಲ್ಸಕ್ಕೆ ನಿನ್ ಮಗಳು ಫೋನ್ ಮಾಡಿದ್ಲು. ನೀನ್ ಇಷ್ಟು ದಿನ ಮುಚ್ಚಿಟ್ಟೆ. ಎಲ್ಲ ಮುಗಿದು ತಿರ್ಗಾ ಮದ್ವೆ ಮಾಡ್ಬೇಕು ನಿಂತಿದ್ದಿನ ನೀನು ನಿನ್ ಮಗಳು ಸೇರ್ಕೊಂಡು ವಿಷ ಕುಡಿಯೋ ನಾಟಕ ಮಾಡಿದ್ರಿ. ಅಂತದ್ರಲ್ಲಿ ಈ ವಿಚಾರದಲ್ಲಿ ನೀನು ನಿನ್ ಮಗಳು ಸೇರ್ಕೊಂಡು ನಾಟಕ ಮಾಡ್ತಾ ಇದ್ದೀರಾ ಅನ್ನೋದು ಗ್ಯಾರಂಟಿ ಇದ್ದೇ ಇದೆ ಅಂತ ಚಿಕ್ಕೇಗೌಡರು ಕೇಳಿದಾಗ ವಿನಂತಿ ಹಾಗೆ ಸಾವಿತ್ರಿ ಅವರು ಮುಖ ನೋಡ್ಕೋತಾರೆ. ನಮ್ ಬಂಡವಾಳ ಬಯಲಾಯ್ತು ಏನು ಅಂತ. ಈ ಕಡೆ ವಿದ್ಯಾ ನಮ್ಮ ಮನೆ ಒಳಗೆ ತುಂಬಿಸ್ಕೋಬೇಕಂತ ಬ್ಯಾಗ್ ಸಮೇತ ಅಟ್ಟಿ ಬಾಗ್ಲತ್ರ ಬಂದಿರ್ತಾರೆ. ಭದ್ರ ಅಜ್ಜಿ, ಬಾ ಇಲ್ಲಿ ನೀನು ಬಲಗಾಲ್ ಒಳಗಡೆ ಇಟ್ಬಿಟ್ಟು ನಡಿ ಅಂತ ಹೇಳಿದಾಗ ಶಿವರಾಮೇಗೌಡರು ಬಂದ್ಬಿಟ್ಟು ನಿಂತ್ಗ ಅಂತ ಹೇಳ್ಬಿಡ್ತಾರೆ. ಶಿವರಾಮೇಗೌಡರು ಹೇಳ್ತಾರೆ, ಅಲ್ಲೇ ನಿಂತ್ಕೋಬೇಕು. ಆ ವಿಷಯನ ಕೇಳ್ಬಿಟ್ಟು ವಿದ್ಯಾನಿಗೆ ಗಾಬರಿ ಆಗ್ಬಿಡುತ್ತೆ. ಹಟ್ಟಿ ಒಳಗಡೆ ಯಾರು ಬರಬಾರ್ದು. ಆಗ ಮೋಹನ್ ಅವ್ರು ಹೇಳ್ತಾರೆ, ರೀ ಯಾಕ್ರಿ ಹಿಂಗೆ ಹೇಳ್ತಾ ಇದ್ದೀರಾ? ಅಲ್ಲ ಮೋಹನ, ಶಾನೆ ದಿವಸ ಆದ್ಮೇಲೆ ನಮ್ಮ ಮನೆ ಸೊಸೆ ಹಟ್ಟಿ ಒಳಗ್ ಬರ್ತಾ ಇದ್ದಾಳೆ. ಅವಳನ್ನ ಹಂಗೆ ಕರ್ಕೊಂಡ್ಬಿಟ್ರೆ ಹೆಂಗೆ ಹೇಳು? ಆರ್ತಿ ಮಾಡಿ ಒಳಗ್ ಕರ್ಕೋಬೇಕು ಅಂತ ಹೇಳ್ತಾರೆ ಶಿವರಾಮೇಗೌಡರು. ಕಿರಿಕ್ಳಾಗಿ ನಿನಗೂ ಗೊತ್ತಾಗಿಲ್ವೇ ಮೋಹನ ಅಂತ ಹೇಳ್ತಾರೆ. ಅಯ್ಯೋ ದ್ಯಾವ್ರೆ, ನನ್ ಬುದ್ಧಿಗೆ ಇದು ಒಳಿಲೇ ಇಲ್ಲ. ನಾನು ಈಗ್ಲೇ ಹೋಗಿ ಆರ್ತಿ ತಗೊಂಡ್ಬರ್ತೀನಿ ಹಾಗಂತ ಮೋಹನ್ ಅವ್ರು ಹೇಳಿದಾಗ ಶಿವರಾಮೇಗೌಡರು ಹೇಳ್ತಾರೆ, ಅದಕ್ಕೆಲ್ಲ ವ್ಯವಸ್ಥೆ ಆಗದೆ, ಬ್ಯಾಡ ಇರು ಅಂತ ಹೇಳ್ತಾರೆ. ಕ್ವಾಟ್ಲೆ ಅಂತ ಕರಿತಾ ಇರ್ಬೇಕಾದ್ರೆ ಕ್ವಾಟ್ಲೆ ಅವರು ಬಂದೆ ಅಂತ ಆರ್ತಿ ತಗೊಂಡ್ಬರ್ತಾರೆ. ಏನ್ರಿ ಇದು, ಕ್ವಾಟ್ಲೆ ಆರ್ತಿ ಮಾಡಾನೆ ಅಂತ ಮೋಹನ್ ಅವ್ರು ಕೇಳ್ತಾರೆ. ಇಲ್ಲ ಮೋಹನ, ನಮ್ಮ ಮನೆ ಈ ಸೊಸೆಗೆ ಎಲ್ಲ ಗಂಡಸರು ಸೇರ್ಬಿಟ್ಟು ಆರ್ತಿ ಮಾಡಿ ಒಳಗೆ ಕರ್ಕೊಂತೀವಿ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಅಲ್ಲ ರೀ ನೀವು ಅಂತ ಮೋಹನ ಹೇಳ್ತಾ ಇರ್ಬೇಕಾದ್ರೆ ಶಿವರಾಮೇಗೌಡರು ಹೇಳ್ತಾರೆ, ಮೋಹನ, ನಮ್ಮನೆ ಮುದ್ದು ಸೊಸೆಗೆ ನಾವು ಆರ್ತಿ ಮಾಡದೆ ಇರಿದ್ರೆ ಹೆಂಗೆ ಹೇಳು? ಕ್ವಾಟ್ಲೆ ತತ್ತಾರಲ್ಲ ಅಂತ ಆರ್ತಿನ ತಗೋತಾರೆ. ಗೋವಿಂದ ಹಾಗೆ ಭದ್ರ ಅವರು, ಕ್ವಾಟ್ಲೆ ಅವರು, ಶಿವರಾಮೇಗೌಡರು ಎಲ್ಲರೂ ಸೇರಿ ಆರ್ತಿನ ಮಾಡ್ತಾರೆ ವಿದ್ಯಾ ಅವರಿಗೆ. ಈಗ ಬಲ್ಗಾಲಿಟ್ಟು ಒಳಗ್ ಬಾರವ, ನನ್ ಮನೆ ಮುದ್ದು ಸೊಸೆ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಆಗ ವಿದ್ಯೆಯವರು ಬಲ್ಗಾಲಿಟ್ಟು ಒಳಗಡೆ ಬರ್ತಾರೆ. ಒಳಗಡೆ ವಿದ್ಯೆಯವರು ಬರ್ತಿದ್ದಾಗೆ ಈಶ್ವರ್ಗೆ ಕೋಪ ಬಂದು ಕೆಂಗರ್ಸ್ಕೊಂಡ್ ನೋಡ್ತಾ ಇರ್ತಾರೆ. ಮಾವಿನ ಕೈಗಳೇ
ಕ್ಷಮೆ ಪಡ್ಕೊಂಡು ಹಟ್ಟಿ ಒಳಗಡೆ ಬರ್ತೀನಿ ಅಂತ ಸವಾಲ್ ಒಡ್ಡಿದ್ದನ್ನ ನೆನ್ಪು ಮಾಡ್ಕೋತಾರೆ ಈಶ್ವರಿ ಅವರು. ತಿರ್ಗಾ ಅವ್ರ ಬಾಯಲ್ಲಿ ಮುದ್ದು ಸೊಸೆ ಅಂತ ಕರ್ಸ್ಕೊಂತೀನಂತ ಸವಾಲ್ ಒಡ್ಡಿದ್ದನ್ನ ನೆನ್ಪು ಮಾಡ್ಕೋತಾರೆ ಇಬ್ರು, ವಿದ್ಯಾ ಹಾಗೆ ಈಶ್ವರಿ. ನೋಡವ್ವ, ನೀನು ನನ್ನ ಮನೆ ಬೆಳಗಕ್ ಬಂದಿರೋ ನಂದಾದೀಪ. ಇಲ್ಲಿ ಗಂಟ ನಿನ್ಗೆ ಎಷ್ಟೇ ನೋವಾದ್ರೂ ಅದನ್ನೆಲ್ಲ ಸಹಿಸ್ಕೊಂಡು ನಮ್ಮ ಮನೆ ಮರ್ಯಾದೆ ಹಾಗೆ ಗೌರವನ ಕಾಪಾಡ್ಕೊಂಡ್ ಬಂದಿದ್ಯಾ. ಅದು ಅಲ್ಲದೆ ನನ್ ಗೌರವನ ಹೆಚ್ಚಿಸ್ಕೊಂಡೇ ಬಂದಿದ್ಯಾ. ವಯಸ್ಸಲ್ಲಿ ಚಿಕ್ಕವಳಾದ್ರೆ ಗುಣದಲ್ಲಿ ಶಾನೆ ದೊಡ್ಡವಳಾಗ್ಬಿಟ್ಟೆ ನೀನು ಅಂತ ಶಿವರಾಮೇಗೌಡರು ಹೇಳಿದಾಗ ವಿದ್ಯೆಯವ್ರು ಹೇಳ್ತಾರೆ, ಯಾವಾಗ ನಿಮ್ ಬಾಯಿಂದ ಮುದ್ದು ಸೊಸೆ ಅಂತ ಕರ್ಸ್ಕೋತೀನೋ, ಯಾವಾಗ ನಿಮ್ ಪ್ರೀತಿ ಕಾಳಜಿ ನನಗೆ ಸಿಗ್ತದೋ ಅಂತ ಹಂಬಲಿಸ್ತಾ ಇದ್ದೆ ಮಾವಯ್ಯ. ಇವತ್ತು ನನ್ ಮನ್ಸಿಗೆ ಶಾನೆ ಸಂತೋಷ ಆಗ್ತೈತೆ. ಇಷ್ಟೇ ಸಾಕು ಮಾವಯ್ಯ, ನನ್ಗಿಷ್ಟೇ ಸಾಕು ಅಂತ ಹೇಳ್ತಾರೆ ವಿದ್ಯಾ. ನೀನು ನನ್ ಮುದ್ದು ಸೊಸೆನೆಯ, ಅವತ್ತು ನಿನಗೆ ನೋವು ಕೊಡಕಿಲ್ಲ ಕಣವ. ಮಾವಯ್ಯ ನಿನಗೆ ಕೊಡ್ತಾ ಇರೋ ಮಾತಿದು ಅಂತ ವಿದ್ಯೆ ಕೈಗೆ ಆಣೆನ ಮಾಡ್ತಾರೆ. ಎಲ್ರು ಒಳಗಡೆ ಹೋದಾಗ ಈಶ್ವರಿ ಅವ್ರು ಹೇಳ್ತಾರೆ, ಏನೇ ದೊಡ್ಡ ಹುಲಿನ ಒಡೆದು ಒಳಗಡೆ ಬಂದಂಗ ಆಡ್ತಾ ಇದೀಯಾ. ನೀನು ಬರೀ ಕಡ್ಲೆ ಪುರಿ ಚುರುಮುರಿಗೋ ಬೇಲ್ಪುರಿಗೋ ಉಪಯೋಗಕ್ಕೆ ಬರ್ತೀಯ, ಅಷ್ಟ್ರಾಗೆ ಇರು ಅಂತ ಈಶ್ವರಿ ಹೇಳ್ತಾರೆ. ಚಿಕ್ಕತ್ತೆ ಹೆಣ ಹೊತ್ಕೊಂಡು ಹೋಗ್ಬೇಕಾದ್ರೂ ಮುಖ್ಯವಾಗಿ ಬೇಕಾಗಿರೋದು ಕಡ್ಲೆ ಪುರಿನಿಯ, ಬರುಮೆ ಅಂತ ಹೇಳಿ ವಿದ್ಯಾ ಅಲ್ಲಿಂದ ಹೋಗ್ತಾರೆ. ಈ ಕಡೆ ಸಾವಿತ್ರಿ ಅವ್ರನ್ನ ತೋರಿಸ್ತಾರೆ. ಸಾವಿತ್ರಿ ಅವ್ರು ಹೇಳ್ತಾರೆ, ಅಲ್ಲ ಚಿಕ್ಕಪ್ಪ, ಅದೇನು ನನ್ನ ಮಗಳ ಜೀವನ ಚೆನ್ನಾಗಿಲ್ಲ ಅಂತ ಮಾಡಿದ್ದು. ಮಗಳ ಜೀವನದಲ್ಲಿ ಯಾವ ತಾಯಿ ಆದ್ರೂ ಇಂಥ ಆಟ ಆಡಾಳೆ ಅಂತ ಸಾವಿತ್ರಿ ಕೇಳ್ತಾರೆ. ಇವತ್ತಿಂದ ಭದ್ರನ್ ಕೂಟ ಮದ್ವೆ ಆಗ್ಲೇಬೇಕು ಅನ್ನೋ ಕಾರಣಕ್ಕೆ ಏನೆಲ್ಲ ಮಾಡಿದ್ರಿ ಅಂತ ಗೊತ್ತಾದ್ಮ್ಯಾಕು ಇಲ್ಲೇನೋ ನಾಟಕ ಮಾಡಿದೀರ ಅಂತ ಅನುಮಾನ ಬರಕಿಲ್ವಾ ಅಂತ ಚಿಕ್ಕೇಗೌಡರು ಹೇಳ್ತಾರೆ. ಅಯ್ಯೋ ಇಲ್ಲ ಚಿಕ್ಕಪ್ಪ, ಮಾನ ಅಂದ್ರೆ ಪ್ರಾಣ ಅಂತ ತಿಳ್ಕೊಂಡಿರೋಳು ನಾನು. ಅದರಲ್ಲಿ ಇಲ್ಲಿ ಅಂತ ಮೋಸ ಏನಾಗುತ್ತೆ. ಮಗಳು ಬಾಳು ಹಾಳಾಗಿರೋ ದಿಟ ಚಿಕ್ಕಪ್ಪ. ನೋಡಿ ಚಿಕ್ಕಪ್ಪ, ನಿಮ್ಮನ್ನೇ ನಂಬಿದೀನಿ, ಮುಂದೆ ದಿಕ್ ತೋರಿಸಿ ನ್ಯಾಯ ಕೊಡಿಸ್ಬೇಕು ಅಂತ ಸಾವಿತ್ರಿ ಅವ್ರು ಕೇಳಿದಾಗ ಚಿಕ್ಕೇಗೌಡರು ಹೇಳ್ತಾರೆ, ಈಗಿರೋ ಪರಿಸ್ಥಿತಿಲಿ ಸದ್ಯಕ್ಕೆ ಈ ವಿಷಯ ಮಾತಾಡಕ್ ಆಗಕ್ಕಿಲ್ಲ. ಅದಕ್ಕೆ ಒಸಿ ದಿನಗಳು ಕಳೆಯ ತನಕ ಸುಮ್ಕೆ ಇದ್ಬಿಡು, ಆಮೇಲೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡುವ ಅಂತ ಹೇಳ್ತಾರೆ. ಇಲ್ಲ ಚಿಕ್ಕಪ್ಪ, ಈ ವಿಚಾರದಲ್ಲಿ ನಾನು ಸುಮ್ಕೆ ಆಗಕ್ಕಿಲ್ಲ. ಯಾವುದೇ ಆಗಿರ್ಲಿ ಬಿಸಿ ಆಗಿರ್ಬೇಕಾದ್ರೇನೆ ಸರಿ ಮಾಡ್ಬಿಡ್ಬೇಕು ಅಂತ ಸಾವಿತ್ರಿ ಹೇಳ್ತಾರೆ. ಇವತ್ತು ನಿಮ್ಮಿಬ್ಬರಿಗೆ ಏನು ಹೆಚ್ಚು ಕಮ್ಮಿ ಆಗಿಲ್ಲ ಅಂದ್ರೆ ಅದಕ್ಕೆ ಆ ಮನೆಯಲ್ಲಿ ಇರೋ ಒಳ್ಳೆತನನೇ ಕಾರಣ ಅಂತ ಚಿಕ್ಕೇಗೌಡರು ಹೇಳ್ತಾರೆ. ಒಳ್ಳೆತನ ಅನ್ನೋದು ದಿಟ ಆದ್ರೆ ನನ್ನ ಮಗಳಿಗೆ ನ್ಯಾಯ ಕೊಡ್ಸು ಚಿಕ್ಕಪ್ಪ, ನಾನು ಏನ್ ಹೇಳ್ತೀನಿ ಅಂತ ಚಿಕ್ಕೇಗೌಡರು ಹೇಳ್ತಾ ಇರ್ಬೇಕಾದ್ರೆ ಸಾವಿತ್ರಿ ಹೇಳ್ತಾರೆ, ಇವಾಗ ನಾನು ಹೇಳ್ತೀನಿ ಕೇಳಿ ಚಿಕ್ಕಪ್ಪ, ನಾಳೆ ಸಂಜೆ ಗಂಟ ನಾನು ತಾಳ್ಮೆಯಿಂದ ಇರ್ತೀನಿ. ಅಷ್ಟ್ರೊಳಗೆ ಒಂದು ತೀರ್ಮಾನಕ್ಕೆ ಬರ್ಲಿಲ್ಲ ಅಂದ್ರೆ ಆಮೇಲೆ ನ್ಯಾಯ ಎಲ್ಲಿ ಕೇಳಬೇಕು ಅಲ್ಲಿ ಕೇಳ್ತೀನಿ ಅಂತ ಸಾವಿತ್ರಿ ಬೆದರಿಕೆ ಹಾಕ್ತಾರೆ. ಸರಿ ಆಯ್ತು, ಈ ವಿಚಾರ ಆಮೇಲೆ ಮಾತಾಡೋಣ, ಈಗ ಮೊದ್ಲು ಒಳಗ್ ನಡೀರಿ, ಮಗ ಮಾದೇವಿ ಅಂತ ಕರೀತಾರೆ ಚಿಕ್ಕೇಗೌಡರು. ಅಪ್ಪಯ್ಯ ಅನ್ಕೊಂಡು ಒಳಗಡೆಯಿಂದ ಮಾದೇವಿಯವರು ಬಂದ್ಬಿಟ್ಟು, ಸಾವಿತ್ರಿ ಅಕ್ಕ, ವಿನಂತಿ ಈಗ ಬಂದ್ರಾ ಅಂತ ಕೇಳ್ತಾರೆ. ಚೆನ್ನಾಗಿದ್ದೀರಾ ಅಂತ ಮಾದೇವಿ ಕೇಳಿದಾಗ ಸಾವಿತ್ರಿ ಅವ್ರು ಹೇಳ್ತಾರೆ, ಚೆನ್ನಾಗಿದ್ದೀನಿ ಮಾದೇವಿ, ನಿಮ್ಮ ಅಕ್ಕನೂ ಮತ್ತೆ ವಿನಂತಿನೂ ಸ್ವಲ್ಪ ದಿನ ಇಲ್ಲೇ ಇರ್ತಾರೆ, ಅವ್ರಿಗೆ ಉಳ್ಕೊಳ್ಳೋಕ್ಕೆ ವ್ಯವಸ್ಥೆ ಮಾಡ್ಕೊಡು ಅಂತ ಹೇಳ್ತಾರೆ ಚಿಕ್ಕೇಗೌಡರು. ನಾನು ನೋಡ್ಕೊಂತೀನಿ ಬಿಡು ಅಪ್ಪಯ್ಯ. ಅಕ್ಕ ವಿನಂತಿ ಬನ್ನಿ ಒಳಕ್ಕೆ ಅಂತ ಕರೀತಾರೆ ಮಾದೇವಿ ಅವರು. ಈ ಕಡೆ ಚೆಲುವರಾಜು ಭದ್ರವ್ರಿಗೆ ಹೇಳ್ತಾರೆ, ಹೆಂಗಾದ್ರೂ ಮಾಡಿ ಈ ಮದ್ವೆ ನಿಲ್ಸಿ, ನನ್ನ ಮಗಳಿಗೂ ನಿಮಗೂ ಆಗ್ತಿರೋ ಅನ್ಯಾಯನ ತಡಿಬೇಕು ಅನ್ನೋದು ಸುಸೂತ್ರವಾಗಿ ನಡೀತು ಅಳಿಯಂದ್ರೆ ಅಂತ ಹೇಳ್ತಾರೆ ಚೆಲುವ. ಅಷ್ಟರಲ್ಲಿ ಈಶ್ವರಿ ಹಾಗೆ ಚಿತ್ರ ಸುಭಾಸ್ ಅಲ್ಲಿಗೆ ಬರ್ತಾರೆ. ಇನ್ನು ನಮ್ಗೆ ಯಾವ ಯೋಚನೆನೂ ಇಲ್ಲ, ನಾವಿನ್ನು ಹೋಗ್ಬಿಟ್ಟು ಬರ್ತೀವಿ ಅಂತ ಚೆಲುವ ಕೇಳ್ಕೊತಾರೆ. ಅವಯ್ಯ ಏನ್ ಮಾಡ್ಬೇಕು ಅಂತ ದಿಕ್ಕು ತೋರಿಸ್ದೆ ಹಂಗೆ ಕುಂತಿರ್ಬೇಕಾದ್ರೆ ಸರಿಯಾದ ಸಮಯಕ್ಕೆ ಸಾಕ್ಷಿ ಕರ್ಕೊಂಬಂದು ನಾನೇ ದೊಡ್ಡ ಉಪಕಾರ ಮಾಡಿದ್ರಿ ಅಂತ ಭದ್ರ ಹೇಳ್ತಾರೆ. ಏನೇ ಆಗ್ಲಿ ನಿನ್ ಬಾಳ್ನ ಹಾಳು ಮಾಡಕ್ಕೆ ನಾನು ಬಿಡಕ್ಕಿಲ್ಲ ಅಂತ ಮಾತು ಕೊಟ್ಟಂಗೆ ಉಳಿಸ್ಕೊಂಡ್ಬಿಟ್ಟೆ ಅಪ್ಪ, ಏನ್ ಹೇಳ್ಬೇಕಂತಾನೆ ಅರ್ಥ ಆಗ್ತಾ ಇಲ್ಲಪ್ಪ ಅಂತ ಹೇಳ್ತಾರೆ ವಿದ್ಯಾ. ಮಗಳಿಗೆ ಮದ್ವೆ ಮಾಡ್ಕೊಟ್ಬಿಟ್ರೆ ಎತ್ತವ್ರ ಜವಾಬ್ದಾರಿ ಮುಗ್ದೋಗಕ್ಕಿಲ್ಲ ಮಗಳೇ, ಅವಳಿಗೆ ಏನೇ ಕಷ್ಟ ಬಂದ್ರು ಅದನ್ನ ಪರಿಹಾರ ಮಾಡಿ ಬದುಕನ್ನ ಹಸನ ಮಾಡ್ಬೇಕನ್ನೋದು ಒಬ್ಬ ತಂದೆಯಾಗಿ ಕರ್ತವ್ಯ ಕಣವ. ಕೆಲಸ ಮಾಡಿದ್ದೀನಿ ಆಟೆಯ ಅಂತ ಚೆಲುವ ಹೇಳಿದಾಗ ವಿದ್ಯಾ ಅವ್ರನ್ನ ತಂದೆಯವ್ರನ್ನ ಒಪ್ಕೋತಾರೆ. ರತ್ನ ಅವ್ರು ಹೇಳ್ತಾರೆ, ವಿದ್ಯಾ ಕಣ್ಮುಂದೆ ಇರೋದು ಬೆಡ್ದಂತ ಸಮಸ್ಯೆ ನಿನ್ ಕಣ್ಣೆದ್ರಿಗೆ ಮಂಜಿನಂಗ್ ಕರಗೋಯ್ತು. ನಿನ್ ಜೀವನದಾಗೆ ಕಣ್ಣೀರಕ್ ಜಾಗನೇ ಇಲ್ಲ, ಸಂತೋಷನೇ ತುಂಬಿರ್ತದ ಕಣವ. ನೀನ್ ಅಳದನ್ನ ನಿಲ್ಸಿ ಸಮಾಧಾನ ಮಾಡ್ಕೊ ಅಂತ ರತ್ನ ಅವ್ರು ಹೇಳ್ತಾ ಇರ್ಬೇಕಾದ್ರೆ ಶಿವರಾಮೇಗೌಡರು ಹಾಗೆ ಮೋಹನ್ ಅವರು ಗೋವಿಂದ ಅವ್ರು ಬರ್ತಾರೆ ಅಲ್ಲಿಗೆ. ಇನ್ನೇನು ಎಲ್ಲ ಸರಿ ಹೋಯ್ತು ಬೀಗ್ರೆ, ಹೊಟ್ಟೆ ತುಂಬಾ ಊಟನೂ ಮಾಡಿದ್ವಿ, ನಾವು ಹೋಗ್ಬಿಟ್ಟು ಬರ್ತೀವಿ ಅಂತ ಹೇಳ್ತಾರೆ ಚೆಲುವ. ಒಬ್ಬ ತಂದೆಯಾಗಿ ತನ್ನ ಮಗಳಿಗೋಸ್ಕರ ಎಂತ ಪರಿಸ್ಥಿತಿಲೂ ಜೊತೆಯಾಗಿರ್ಬೇಕು ಅನ್ನೋದನ್ನ ನೀನ್ ತೋರ್ಸ್ಕೊಟ್ಬಿಟ್ಟೆ. ನೀನ್ ಮಾಡಿದ ಕೆಲ್ಸ, ತಗೊಂಡಿದ್ ನಿರ್ಧಾರ, ನನ್ ದೃಷ್ಟಿಲಿ ನೀನ್ ದೊಡ್ಡ ವ್ಯಕ್ತಿ ಆಗ್ಬಿಟ್ಟೆ ಚೆಲುವರಾಜ. ಅಲ್ಲ ಬೀಗ್ರೆ ಅಂತ ಹೇಳ್ತಾರೆ ಶಿವರಾಮೇಗೌಡರು. ಕಾಲ್ ತವಿ ಇರೋ ಅಷ್ಟು ಯೋಗ್ಯತೆ ನನಗೆ ಇರ್ಲಿಲ್ಲ, ಆದ್ರೆ ನೀವು ನಿಮ್ ಮನ್ಸಾಗೆ ಜಾಗ ಕೊಟ್ಬಿಟ್ರಿ ಬೀಗ್ರೆ. ಕ್ಷಣನ ನನ್ನ ಜೀವನದಾಗೆ ನಾನು ಮರೆಯಕ್ಕಿಲ್ಲ ಬೀಗ್ರೆ, ಯಾವತ್ತೂ ಮರೆಯಕ್ಕಿಲ್ಲ ಅಂತ ಹೇಳ್ತಾರೆ ಚೆಲುವ. ಸರಿ ಅವಾಗ ಬರ್ತಾ ಇರಿ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಆಗ ಈಶ್ವರಿ ಹತ್ರ ಬಂದ್ಬಿಟ್ಟು ಚೆಲುವರಾಜ್ ಹೇಳ್ತಾರೆ, ಅಮ್ಮೋರೆ ಇವತ್ತೇನಾದ್ರೂ ನನ್ನ ಮಗಳು ಬಾಳ್ ಸರಿಯಾಗೈತಿ ಅಂದ್ರೆ ಅದಕ್ಕೆ ಕಾರಣ ನೀವು ಎಲ್ರು. ನಾನು ಫೋನ್ ಮಾಡ್ತಾ ಇದ್ದೆ ಅನ್ನೋ ಕಾರಣಕ್ಕೆ ಸ್ವಿಚ್ ಆಫ್ ಮಾಡ್ಕೊಂಡಿದ್ರು,
ನೀವು ನನ್ನ ಫೋನ್ನ ಎತ್ತಿ ನನ್ನ ನಂಬಿರೋದಕ್ಕೆ ಸಾಯಗಂಟ ನಿಮ್ಮ ಋಣದಲ್ಲೇ ಇರ್ತೀನಿ ಅಂತ ಚೆಲುವ ಹೇಳ್ತಾರೆ. ಮಾತು ಕೇಳಿದಾಗ ನಿಮ್ಮ ಮಾತಲ್ಲಿ ಸತ್ಯ ಐತಿ ಅನಿಸ್ತು, ಅದಕ್ಕೆ ಹೊತ್ತು ಕಾಯ ಕೇಳಿದೆ ಅಂತ ಈಶ್ವರಿ ಹೇಳ್ತಾರೆ. ಯಾಕೆಂದ್ರೆ ಏನೇ ಆದ್ರೂ ಸತ್ಯ ಗೆಲ್ಬೇಕು, ಕಾಯ ಉಳಿಬೇಕು ಅನ್ನೋದು ನಮ್ಮ ಭಾವ ಪಾಲಿಸ್ಕೊಂಬಂದ್ರ ಮಾತು. ಉಳಿಸೋದು ಈ ಮನೆ ಸೊಸೆಯಾಗಿ ನನ್ನ ಜವಾಬ್ದಾರಿ ಅಲ್ವೇ ಅಂತ ಈಶ್ವರಿ ಹೇಳ್ತಾರೆ. ಆಗ ರತ್ನ ಅವ್ರು ಹೇಳ್ತಾರೆ, ಶಾನೆ ದೊಡ್ಡ ಮಾತು ಅವ್ವರೇ, ಇದ್ರ ಜೊತೆಗೆ ನನ್ನ ಮಗಳು ಬಾಳನ್ನ ಉಳಿಸ್ಬಿಟ್ರಿ. ಇದನ್ನ ನಮ್ಮ ಜೀವಮಾನ ಇರೋಗಂಟ ಮರೆಯಕ್ಕಿಲ್ಲ. ಸರಿ, ನಾವಿನ್ನು ಹೋಗ್ಬಿಟ್ಟು ಬರ್ತೀವಿ ಅಂತ ಹೇಳಿ ಎಲ್ರಿಗೂ ಕೈ ಮುಗಿದು ಹೊರಟು ಬಿಡ್ತಾರೆ. ಚೆಲುವರಾಜ್ ರತ್ನ ಅವ್ರು ಹೋಗ್ತಿದ್ದ ಹಾಗೆ ಮನೆಯವರೆಲ್ಲ ಒಳಗಡೆ ಹೋಗ್ಬಿಡ್ತಾರೆ. ಆಗ ಚಿತ್ರ ಅವ್ರು ಹೇಳ್ತಾರೆ, ಇಲ್ಲ ಕಣವ, ಹೆಜ್ಜೆ ಹೆಜ್ಜೆಗೂ ನಮಗೆ ಎದುರಾಗಿ ನಿಂತಿರೋಳು ಆ ಮೂರಡಿ ಅಂತವಳನ್ನ ಮಟ್ಟ ಹಾಕೋದ್ ಬಿಟ್ಬಿಟ್ಟು ಹಟ್ಟಿ ಒಳಗಡೆ ಬರೋದಿಕ್ಕೆ ಯಾಕವ ಅವಕಾಶ ಮಾಡಿಕೊಟ್ಟೆ. ಸುಭಾಷ್ ಹೇಳ್ತಾರೆ, ಅಮ್ಮ, ಚಿತ್ರಕ್ಕ ಹೇಳ್ತಾ ಇರೋದು ನಿಜಾನೆಯ. ಕಾವು ಬಾಯಿ ಕುಳ್ಳಿನ ಮನೆಯಿಂದ ಆಚೆಕಾಗಕ್ಕೆ ಎಷ್ಟೆಲ್ಲ ಅವಕಾಶ ಸಿಕ್ಕಿದ್ರು ಕೈ ಚಾಚಲಿ ಕುಳಿತುಬಿಟ್ಟೆ. ಆಗ್ಲೇ ನಿನಗೆ ಸೊಪ್ಪು ಹಾಕ್ಲಿಲ್ಲ ಅಂತದ್ರಾಗೆ ನೀನ್ ಮಾಡಿರೋ ಸಹಾಯ ನೆನ್ಸ್ಕೊಂಡು ನೀನ್ ಹೇಳ್ದಂಗೆ ಕೇಳ್ತಾಳಂತ ಅನ್ಕೊಂಡಿದ್ಯಾ ಅಂತ ಹೇಳ್ತಾರೆ ಸುಭಾಷ್. ವಾ, ಯಾಕವ ಹಿಂಗ್ ಸುಮ್ನೆ ನಿಂತಿದ್ಯಾ, ನೀನ್ ತಲೆಯಲ್ಲಿ ಏನ್ ಓಡ್ತಾ ಇದೆಯಾ ಅಂತ ಚಿತ್ರ ಕೇಳ್ತಾರೆ. ಅಲ್ಲ ಕಣೆ ಚಿತ್ರ, ಅಷ್ಟೊಂದು ದುಡ್ಡು ಕೊಟ್ಟು ಆ ಚಪ್ಲಿ ತಗೊಂಬಂದು ಕಾಲ್ಗೆ ಹಾಕೊಂಡ್ರುನುವೆ ಅದು ಕಚ್ಚೋದ್ ಬಿಟ್ಬಿಡ್ತದೆ, ಹಂಗಂತ ಅದನ್ನ ಎಸ್ತು ಬಿಡ್ತೀವ? ಅದನ್ನ ಎಸ್ತು ಹೊಸ ಚಪ್ಲಿನೇ ತರ್ತೀವಂತ ಅನ್ಕೋ, ಆಗ್ಲೂ ಅದು ಕಚ್ಚೋದ್ ಬಿಡಕ್ಕಿಲ್ಲ. ಅದಕ್ಕೆ ಕಣೆ ತಂದಿರೋ ಚಪ್ಲಿನ ಎಣ್ಣೆ ಸವರಿ ಹೆಂಗ್ ಬೇಕೋ ಹಂಗೆ ಅನುಕೂಲವಾಗಿ ಇಟ್ಕೋಬೇಕು. ಅದೇ ಸರಿ, ಹಂಗೆ ಆ ಮೂರಡಿ ಅದೆಷ್ಟು ಹಾರಾಡ್ತಾಳೋ ಹಾರಾಡ್ಲಿ, ಅವಳನ್ನ ಅದ್ ಹೆಂಗ್ ಪಳಗಿಸ್ಬೇಕೋ ಗೊತ್ತು, ಹಂಗೆ ಪಳಗಿಸ್ತೀನಿ ಅಂತ ಹೇಳ್ತಾರೆ ಈಶ್ವರಿ. ಈ ಕಡೆ ಭದ್ರ ಅವರು ತಮ್ಮ ಜೋಡಿ ಫೋಟೋನ ಅಂಟಿಸ್ತಾ ಇರ್ಬೇಕಾದ್ರೆ ಭದ್ರೇಗೌಡ ರಾಜ ಇದ್ದಂಗೆ ಇದ್ದಿ ಕಣ್ಲ, ಹಂಗೆ ನಮ್ಮ ಮುದ್ದು ಸೊಸೆ ರಾಣಿ ಇದ್ದಂಗಿದ್ದಾಳೆ, ನಮ್ಮಿಬ್ಬರನ್ನ ಯಾರು ದೂರ ಮಾಡೋಕ್ಕಾಗಕ್ಕಿಲ್ಲ ಅಂತ ಹೇಳ್ತಾ ಇರ್ಬೇಕಾದ್ರೆ ವಿದ್ಯವ್ರು ಅಲ್ಲಿಗೆ ಬರ್ತಾರೆ. ಆಗ ಅಮ್ಮಿ, ಬಾರಮ್ಮಿ, ಯಾಕೆ ಅಲ್ಲೇ ನಿಂತ್ಬಿಟ್ಟೆ ಅಂತ ಭದ್ರವ್ರು ಕೇಳಿದಾಗ ವಿದ್ಯವ್ರು ಓಡೋಗಿ ಅವ್ರನ್ನ ಗಟ್ಟಿಯಾಗಿ ತಪ್ಕೋತಾರೆ. ಆಗ ವಿದ್ಯವ್ರನ್ನ ನೋಡ್ಬಿಟ್ಟು ಭದ್ರವ್ರು ಕೇಳ್ತಾರೆ, ಏನಾಯ್ತು ಅಂತ ಅಳ್ತಾ ಇದೆಯಮ್ಮಿ? ನೋಡು, ನನ್ನ ಮೇಲೆ ನಾನೇ ಭರವಸೆ ಕಳ್ಕೊಂಡು ಎಲ್ಲ ಮುಗ್ದೋಯ್ತು ಅಂತ ಕೈ ಕಟ್ ಕುಂತಾಗ ನೀನು ನನ್ನನ್ನ ನಂಬಿ ನಮ್ಮ ಜೊತೆಗೆ ದೇವ್ರಿದಾನೆ ಅಂತ ನಂಬಿಕೆ ಕೊಟ್ಟು ನಂಬಿಕೆ ಹುಟ್ಟಾಕ್ದೋಳು ನೀನು. ಈಗ ಆ ದೇವ್ರು ನಿನ್ನ ನಂಬಿಕೆನ ಸುಳ್ಳು ಮಾಡ್ದೆ ಮದ್ವೆನ ನಿಲ್ಸಿದಂತಾನೆ, ಆದ್ರೂ ಯಾಕೆ ಈ ಕಣ್ಣೀರು ಅಂತ ಭದ್ರ ಕೇಳ್ತಾರೆ. ಆದ್ರೂ ವಿದ್ಯವ್ರು ಅಳ್ತಾ ಇರ್ಬೇಕಾದ್ರೆ, ಅಮ್ಮಿ, ನಿನ್ನೆ ಕೇಳ್ತಾ ಇರೋದು ಯಾಕೆ ಈ ಕಣ್ಣೀರು, ಮಾತಾಡು ಅಂತ ಕೇಳ್ತಾರೆ ಭದ್ರ. ಇದು ಕಣ್ಣೀರಲ್ಲ ಗೌಡ್ರಿ, ಆನಂದ ಬಾಸ್ಪ. ನೋಡ್ರಿ, ಇವತ್ತು ನೀವು ಬರೀ ಮದ್ವೆ ಮಾತ್ರ ನಿಲ್ಲಿಸ್ಲಿಲ್ಲ, ಬದಲಾಗಿ ನನ್ನ ಮೇಲೆ ಇದ್ದದ ಕಳಂಕನೂ ನೀವು ತೊಳೆದು ಬಿಟ್ರಿ. ಇಷ್ಟು ದಿನ ನನಗೆ ಕಾಡ್ತಾ ಇರೋ ನೋವಿಗೆ ಮುಕ್ತಿ ಕೊಟ್ಬಿಟ್ರಿ ಅಂತ ವಿದ್ಯೆ ಹೇಳ್ತಾರೆ. ನಿಜ ಹೇಳ್ಬೇಕಂದ್ರೆ ಇದಕ್ಕೆಲ್ಲ ಕಾರಣ ನೀನೇ ಅಲ್ವೇ ನಮ್ಮಿ ಅಂತ ಭದ್ರ ಹೇಳ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಗೀತು. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.